ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಟ್ಯಾಕ್ಸಬಲ್ ಲೀವ್ ಸ್ಯಾಲರಿಯನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ, ಮಿಸ್ಟರ್ ನರಸಿಂಹ ರೆಸಿಡೆಂಟ್ ಅಂಡ್ ವಾಸ್ ಎ ಮ್ಯಾನೇಜರ್ ಇನ್ ಪ್ರೈವೇಟ್ ಕಂಪನಿ. ಸೊ ನರಸಿಂಹ ಅಂತಕ್ಕಂಥವ್ರು ಒಬ್ರು ಮ್ಯಾನೇಜರು ಯಾವುದೋ ಒಂದು ಪ್ರೈವೇಟ್ ಕಂಪನಿಯಲ್ಲಿ. ಈ ಸಾಟ್ ಪ್ರೀ ಮೆಚ್ಯೂರ್ ರಿಟೈರ್ಮೆಂಟ್ ಫ್ರಮ್ ಇಸ್ ಸರ್ವಿಸ್ ಆನ್ 1st November 2024 ಆಫ್ಟರ್ ಕಂಪ್ಲೀಟಿಂಗ್ 25 years ಆಫ್ ಸರ್ವಿಸ್. ನೋಡಿ, ಅವರು 25 years ಆಫ್ ಸರ್ವಿಸ್ ಅನ್ನ ಕಂಪ್ಲೀಟ್ ಮಾಡಿದಾದ್ಮೇಲೆ ಅವರು ರಿಟೈರ್ಮೆಂಟ್ ಅನ್ನ ತಗೊಂಡಿದ್ದಾರಂತೆ 1st November 2024 ಅಲ್ಲಿ. ಬಟ್ he has completed 25 years ಆಫ್ ಸರ್ವಿಸ್ ಅನ್ನ ಕಂಪ್ಲೀಟ್ ಮಾಡಿದಾರಂತೆ. His salary for 10 months ಪ್ರಿಸೀಡಿಂಗ್ ರಿಟೈರ್ಮೆಂಟ್ ವಾಸ್ ₹36,900. ನೋಡಿ, ಅವರ ಒಂದು ಸ್ಯಾಲ್ರಿ 10 months ರಿಟೈರ್ಮೆಂಟ್ ಆಗ್ಬೇಕಾದ್ರೆ 10 monthsಗೆ ಎಷ್ಟಿದೆಯಪ್ಪ ಅಂದ್ರೆ ₹36,900 ಇದೆಯಂತೆ. ಸೊ 36,900 ಫಾರ್ 10 monthsಗೆ ಇರ್ತಕ್ಕಂಥ ಸ್ಯಾಲ್ರಿ. He had 7 months leave on his credit. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, he had 7 months leave on credit. ದಿಸ್ ಇಸ್ 7 month ಲೀವ್ಸ್ ಅವ್ರ ಅಕೌಂಟ್ ಅಲ್ಲಿ ಇನ್ನ ಕ್ರೆಡಿಟ್ ಇದೆಯಂತೆ. ಸೊ ಆನ್ ಕ್ರೆಡಿಟ್ ಇದೆ, ಅವರೇ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ 7 month ಲೀವ್ಸ್ ಆನ್ ಇಸ್ ಕ್ರೆಡಿಟ್ ಆನ್ ದಿ ಬೇಸಿಸ್ ಆಫ್ 30 days per year ಅಂತ ಹೇಳ್ಬಿಟ್ಟು ಕಂಪನಿ 30 days per year ಲೀವ್ಸ್ ಅನ್ನು ತಗೊಂಡು ಅವ್ರ ಹತ್ರ 7 months ಲೀವ್ ಇನ್ನ ಕ್ರೆಡಿಟ್ ಅಲ್ಲಿ ಇದೆ ಅಂತ ಅವರೇ ಕ್ವಶನ್ಸ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಅಪ್ರೂವ್ಡ್ ಅಂತ ಅವರೇ ಹೇಳಿದ್ದಾರೆ. ಸೊ ಈ ವಾಸ್ ಪೇಯ್ಡ್ 27,000 ಆಸ್ ಎ ಲೀವ್ ಸ್ಯಾಲ್ರಿ. ನೋಡಿ, ಅವ್ರಿಗೆ ಎಷ್ಟು ಸ್ಯಾಲ್ರಿಯನ್ನ ಕೊಡ್ತಾ ಇರೋದು ಅಂತ ಹೇಳಿದ್ರೆ, ದಟ್ ಈಸ್ ಆಕ್ಚುಯಲ್ ಲೀವ್ ಸ್ಯಾಲ್ರಿ ಬಂದು 27,300 ಲೀವ್ ಸ್ಯಾಲ್ರಿಯನ್ನ ಕೊಡ್ತಾ ಇದ್ದಾರಂತೆ. ಕಂಪ್ಯೂಟ್ ದಿ ಅಮೌಂಟ್ ಆಫ್ ಲೀವ್ ಎನ್ಕ್ಯಾಶ್ಮೆಂಟ್, ಲೀವ್ ಅಮೌಂಟ್ ಆಫ್ ಎನ್ಕ್ಯಾಶ್ಮೆಂಟ್ ಅನ್ನ ಕಂಪ್ಯೂಟ್ ಮಾಡಿ tax for the previous year 24-25 if his loss gross salary is 3,900. ಅವರ ಒಂದು ಲಾಸ್ ಸ್ಯಾಲರಿ ತಗೊಂಡಿರ್ತಕ್ಕಂಥದ್ದು 3,900 ಅಂತೆ. ಸೊ ನಮ್ಗೆ ಹೇಳಿದ್ದಾರೆ, ನೀವು ಲೀವ್ ಎನ್ಕ್ಯಾಶ್ಮೆಂಟ್ ಅಲ್ಲಿ ಎಕ್ಸಾಮ್ಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ನೀವು ಈ ಒಂದು ಕ್ವಶನ್ಸ್ ಟ್ಯಾಕ್ಸಬಲ್ ಲೀವ್ಸ್ ಸ್ಯಾಲರಿಯನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಅದರಲ್ಲಿ ಯಾವುದು ಎಕ್ಸಾಮ್ಟ್ ಬರುತ್ತೆ ಅದನ್ನ ನೀವು ತೋರಿಸಿ ಅಂತ ಹೇಳಿದ್ದಾರೆ. ಇಗ್ನೋರ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ರಿಜಿಮೆನ ಇಗ್ನೋರ್ ಮಾಡಿ ಅಂತಾನೆ ಹೇಳಿದ್ದಾರೆ. ಸೊ ಈ ತರ ನೀವು ಹೆಡಿಂಗ್ ಹಾಕೊಳ್ಳಿ, ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಲೀವ್ ಸ್ಯಾಲರಿ. ಅಸೆಸಿ ಬಂದು ನರಸಿಂಹ ರೆಸಿಡೆಂಟ್ ನಾನ್ ಗವರ್ನಮೆಂಟ್ ಎಂಪ್ಲಾಯಿ, ಪ್ರೀವಿಯಸ್ ಇಯರ್ 24-25, ಅಸೆಸ್ಮೆಂಟ್ ಇಯರ್ 25-26, ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಹಾಕೊಳ್ಳಿ. ಫಸ್ಟ್ ನೀವು ಲೀವ್ ಸ್ಯಾಲರಿಯನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ ಫಸ್ಟ್ ನೀವು ತಗೋಬೇಕಾದ್ರೆ ಏನ್ ತಗೋಬೇಕಪ್ಪ ಅಂದ್ರೆ ಆಕ್ಚುಯಲ್ ಲೀವ್ ಸ್ಯಾಲರಿ ರಿಸೀವ್ಡ್. ಎಷ್ಟು ಆಕ್ಚುಯಲ್ ಲೀವ್ ಸ್ಯಾಲರಿ ರಿಸೀವ್ಡ್? ನೋಡಿ, ಅವನು ಎಷ್ಟು ರಿಸೀವ್ ಮಾಡ್ತಾ ಇದ್ದಾನಪ್ಪ ಆಕ್ಚುಯಲ್ ಲೀವ್ ಸ್ಯಾಲರಿ. ಈ ವಾಸ್ ಪೇ 27,300 ಆಸ್ ಎ ಲೀವ್ ಸ್ಯಾಲರಿ ಕೊಡ್ತಾ ಇರೋದು 27,300 ರಿಸೀವ್ ಮಾಡ್ತಾ ಇದಾರೆ. ದಟ್ ಈಸ್ ಆಕ್ಚುಯಲ್ ಲೀವ್ ಸ್ಯಾಲರಿ. ಫಸ್ಟ್ ನೀವು ಅದು ತಗೋಬೇಕು. ಇದು ತಗೊಂಡಾದ್ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್. ಏನ್ ಲೆಸ್ ಮಾಡ್ಬೇಕು ಅಂದ್ರೆ ಲೀಸ್ಟ್ ಆಫ್ ದಿ ಫಾಲೋಯಿಂಗ್. ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಈಸ್ ಎಕ್ಸಾಮ್. ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಈಸ್ ಎಕ್ಸಾಮ್ಟ್ ಅಂತ ತಗೋಬೇಕು. ಲೀಸ್ಟ್ ಅಂದ್ರೆ ಯಾವ್ದು ಅಂದ್ರೆ 4 ಪಾಯಿಂಟ್ ನಾನು ಹೇಳಿದಾಗೆ ನಿಮ್ಗೆ ನೆನಪಲ್ಲಿ ಇರಬೇಕು. ಫಸ್ಟ್ ಒನ್ ಬಂದು ಆಕ್ಚುಯಲ್ ಲೀವ್ ಸ್ಯಾಲರಿ, ಆಕ್ಚುಯಲ್ ಲೀವ್ ಸ್ಯಾಲರಿ ರಿಸೀವ್ಡ್. ಎಷ್ಟಪ್ಪ ಆಕ್ಚುಯಲ್ ಲೀವ್ ಸ್ಯಾಲರಿ ರಿಸೀವ್ ಮಾಡೋದು? ಅವ್ರು ಹೇಳಿದ್ರೆ 27,300. ಇದು ಮೊದಲನೇ ಪಾಯಿಂಟ್. ಈ ಎರಡನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಲೀವ್ ಅಟ್ ಕ್ರೆಡಿಟ್ into average monthly salary, that is per month, average salary per month. ಸೆಕೆಂಡ್ ಪಾಯಿಂಟ್ ಬಂದು ಲೀವ್ ಅಟ್ ಕ್ರೆಡಿಟ್ ಇಂಟು ಅವರೇಜ್ ಲೀವ್ ಸ್ಯಾಲರಿ ಪರ್ ಮಂತ್ ತಗೋಬೇಕು. ನೋಡಿ, ಲೀವ್ ಅಟ್ ಕ್ರೆಡಿಟ್ ನಾನು ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಲೀವ್ ಅಟ್ ಕ್ರೆಡಿಟ್ ಕ್ವಶನ್ಸ್ ಅಲ್ಲಿ ಕೊಟ್ಟಿರ್ಲಿಲ್ಲ, ನಾವು ಫೈಂಡ್ ಔಟ್ ಮಾಡ್ಕೊಂಡಿದೆ. ಬಟ್ ಇಲ್ಲಿ ಹೇಳಿದರೆ ಈ ಹ್ಯಾಸ್ ಎ 7 month ಲೀವ್ ಟು ಇಸ್ ಕ್ರೆಡಿಟ್. ಅವ್ರ ಹತ್ರ ಎಷ್ಟು ಕ್ರೆಡಿಟ್ ಇದೆ ಅಂದ್ರೆ 7 month ಕ್ರೆಡಿಟ್ ಇದೆ ಅಂತ ಅವರೇ ಹೇಳಿದ್ದಾರೆ. ಹಾಗಾಗಿ ನಾನು ಲೀವ್ ಅಟ್ ಕ್ರೆಡಿಟ್ ಬಂದು 7 months ಲೀವ್ ಅಟ್ ಕ್ರೆಡಿಟ್ ಇರೋದು ಇಂಟು ಅವರೇಜ್ ಸ್ಯಾಲ್ರಿ ಎಷ್ಟಿದೆ ಅಂತ ಹೇಳಿದಾರ? ಅವರೇಜ್ ಸ್ಯಾಲ್ರಿ ಕೊಟ್ಟಿದ್ದಾರಾ? ಇಲ್ಲ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಸೊ ಸ್ಯಾಲ್ರಿ ಫಾರ್ 10 monthsಗೆ
36,900 ಅಂತ ಹೇಳಿದ್ರೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ ಗೊತ್ತಿಲ್ಲ. ಸೊ ನಾವಿಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಅವರೇಜ್ ಸ್ಯಾಲರಿ, ಅವರೇಜ್ ಸ್ಯಾಲರಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ 36,900 ಟೋಟಲ್ ಅವ್ರು ರಿಸೀವ್ ಮಾಡ್ಕೊಳ್ತಾ ಇರೋದು 10 ಮಂತ್ಸ್ಗೆ 36,900 ಆದ್ರೆ, ಸೊ ಡಿವೈಡೆಡ್ ಬೈ 10 ಮಂತ್ಸ್. 10 ಮಂತ್ಸ್ ಮಾಡಿದ್ರೆ ನಿಮಗೆ 3,690 ಒಂದು ತಿಂಗಳಿಗೆ ನಿಮಗೆ ಅವರೇಜ್ ಸ್ಯಾಲರಿ ಸಿಗ್ತಕ್ಕಂಥದ್ದು. ಸೊ ನಿಮ್ಗೆ ಅಲ್ಲಿ 36,900 ಏನ್ ಕೊಟ್ಟಿದ್ದಾರೆ ಅದು 10 ತಿಂಗಳದು 36,900. ಅವರೇಜ್ ಬೇಕು ಅಂದ್ರೆ ನೀವು ಡಿವೈಡೆಡ್ ಬೈ 10 ಮಂತ್ಸ್ ಅನ್ನ ಮಾಡ್ಕೊಳ್ಳಿ. ಸೊ ಅವಾಗ ನಿಮಗೆ 3,690 ಸಿಗುತ್ತೆ. ಸೊ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಅವರೇಜ್ ಸ್ಯಾಲರಿ ಅವರೇ ಕೊಟ್ಬಿಟ್ಟಿದ್ರು, ಹಾಗಾಗಿ ಡೈರೆಕ್ಟ್ ಆಗಿ ತಗೊಂಡಿದ್ದೀನಿ. ಸೊ ಇಲ್ಲಿ ಟೋಟಲ್ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಅವರೇಜ್ ಮಾಡ್ಕೋಬೇಕು. ಸೊ ಹಾಗಾಗಿ 3,690. ಈಗ 7 ಇಂಟು 3,690 ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 25,830 ಸಿಗುತ್ತೆ. ದಟ್ ಈಸ್ 25,830. ಸೆಕೆಂಡ್ ಪಾಯಿಂಟ್, leeward credit into average salary per month. Then third point ಬಂದು 10 months into average salary. 10 months into average salary. ಸೊ ನಿಮ್ಗೆ ಆಲ್ರೆಡಿ ಅವರೇಜ್ ಸ್ಯಾಲರಿ ನಾವು ಅಲ್ಲೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ವಿ. 10 months ಇಂಟು ಅವರೇಜ್ ಸ್ಯಾಲರಿ ಎಷ್ಟಿದೆಪ್ಪ 3,690 ಇರ್ತಕ್ಕಂಥದ್ದು. ಸೊ ಮಲ್ಟಿಪ್ಲೈ ಮಾಡಿದ್ರೆ ಅವರೇಜ್ ಸ್ಯಾಲರಿ ಪರ್ ಮಂತ್ ಅದು, ದಿಸ್ ಈಸ್ ಅವರೇಜ್ ಸ್ಯಾಲರಿ ಪರ್ ಮಂತ್. ಎರಡು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 36,900 ನಮಗೆ ಸಿಗತ್ತೆ. 10 ಮಂತ್ಸ್ ಇಂಟು ಅವರೇಜ್ ಸ್ಯಾಲರಿ ಪರ್ ಮಂತ್ ಮಾಡಿದ್ರೆ 36,900 ಥರ್ಡ್ ಪಾಯಿಂಟ್ ಅಲ್ಲಿ ಸಿಗುತ್ತೆ. ಅಂಡ್ ಫೋರ್ತ್ ಪಾಯಿಂಟ್ ಬಂದು ಮ್ಯಾಕ್ಸಿಮಮ್ ಲಿಮಿಟ್. ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಪ್ಪ ಇರೋದು ಅಂದ್ರೆ 25 lakh ಇಸ್ ಮ್ಯಾಕ್ಸಿಮಮ್ ಲಿಮಿಟ್ ಫಾರ್ ಟ್ಯಾಕ್ಸಬಲ್ ಲೀವ್ ಸ್ಯಾಲರಿಗೆ ಇರ್ತಕ್ಕಂಥದ್ದು 25 lakh. ಈಗ ನಾವು ಲೆಸ್ ಮಾಡಬೇಕಾದ್ರೆ ಲೀಸ್ಟ್ ಆಫ್ ದಿ ಫಾಲೋಯಿಂಗ್ ಎಕ್ಸಮ್ಟ್ ಅಂತ ಹೇಳಿದೆ. ಲೀಸ್ಟ್ ಅಂದ್ರೆ ಯಾವುದು ಕಡಿಮೆ ಇರೋದು, ಈ ನಾಲ್ಕರಲ್ಲೂ ಕೂಡ ಯಾವುದು ಕಡಿಮೆ ಇರೋದಪ್ಪ ಅಂದ್ರೆ 25,830 ಇಸ್ ಲೋಯರ್, ಕಡಿಮೆ ಇರೋದು. ಲೀಸ್ಟ್ ಅಂದ್ರೆ ಅದೇ 25,830 ಇಸ್ ಎ ಲೋಯರ್. ಸೊ ಹಾಗಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಇದನ್ನ 25,830 ಈಸ್ ಲೀಸ್ಟ್ ಅಂತ ಕನ್ಸಿಡರ್ ಮಾಡಿ ಎಕ್ಸಮ್ಟ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಈಗ 27,300 ಅಲ್ಲಿ 25,830 ಹೋದ್ರೆ ನಿಮಗೆ ಬರ್ತಕ್ಕಂಥದ್ದು 1,470 ಬರುತ್ತೆ. ಇದನ್ನ ನಾವು ಟ್ಯಾಕ್ಸಬಲ್ ಲೀವ್ ಸ್ಯಾಲರಿ ಅಂತ ಕರಿಬೇಕಾಗತ್ತೆ. ಸೊ ಇದು ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥ ಆನ್ಸರ್ಸ್. ಇಲ್ಲಿ ಲೀವರ್ಡ್ ಕ್ರೆಡಿಟ್ ಅವರೇ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಡೈರೆಕ್ಟ್ ಆಗಿ ತಗೊಂಡಿದ್ದೀವಿ. ಅಂಡ್ ಅವರೇಜ್ ಸ್ಯಾಲರಿ ಕೊಟ್ಟಿಲ್ಲ. 10 ತಿಂಗಳದು ಅವರು ರಿಟೈರ್ಮೆಂಟ್ ಆಗ್ಬೇಕಾದ್ರೆ 10 ತಿಂಗಳದು 36,900 ಅಂತ ಹೇಳಿದ್ದಾರೆ. 10 ತಿಂಗಳಿಗೆ 36,900 ಆದ್ರೆ ಅವರೇಜ್ ಸ್ಯಾಲರಿ ಪರ್ ಮಂತ್ ನನಗೆ ಬೇಕು, ಹಾಗಾಗಿ ನಾನು ಅವರೇಜ್ ಸ್ಯಾಲರಿನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಕ್ವಶನ್ಸ್ ಅಲ್ಲಿ ನಮಗೆ ಕ್ವಶನ್ಸ್ ಅಲ್ಲಿ ಕೇಳಿರ್ತಕ್ಕಂಥದ್ದು ಲೀವ್ ಎನ್ಕ್ಯಾಶ್ಮೆಂಟ್ ಅಲ್ಲಿ ಎಕ್ಸಮ್ಟೆಡ್ ಅಮೌಂಟ್ ಎಷ್ಟು ಬರುತ್ತೆ ಅಂತ. ಸೊ ಹಾಗಾಗಿ ಎಕ್ಸಮ್ಟೆಡ್ ಅಮೌಂಟ್ ಬಂದು 25,830 is exempted from tax ಅಂತ ಕರೀತೀವಿ. ಓಕೆ, ಸೊ ಇದು ಟ್ಯಾಕ್ಸಬಲ್ ಲೀವ್ ಸ್ಯಾಲರಿ ಮೇಲೆ ಇರ್ತಕ್ಕಂಥದ್ದು. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.